ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನೋಸಿ ಯೂಟ್ಯೂಬ್ ಚಾನಲ್. ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಇವತ್ತೇನಪ್ಪ ವಿಚಾರ ಅಂತ ಹೇಳಿದ್ರೆ 25 ಫೆಬ್ರವರಿ 2025 ಏನು ಹುಬ್ಬಳ್ಳಿ ಟ್ರ್ಯಾಕಿಂಗ ಸಂಪೂರ್ಣವಾಗಿ ಅಂಕಗಳನ್ನ ಏನು ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅಪ್ಡೇಟ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಿ ಯಾವ ರೇಂಜಲ್ಲಿ ಅಂಕಗಳು ಬಂದಿದ್ದಾವೆ, ಎಷ್ಟು ಜನ ಪಾಸ್ ಆಗೋರು ಅನ್ನೋದನ್ನ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತು ನಿಮ್ಮ ಸ್ಕ್ರೀನ್ ಮೇಲೆ ಸುಧಾ ಬರ್ತಾ ಇದೆ. ಹಾಗಾಗಿ ನೀವು ಹೋಗಿರೋರು ಸುಧಾ ಅಥವಾ ಹೋಗ್ದವರು ಸುಧಾ ಯಾವ ಸ್ಕೋರು ಯಾವ ಥರ ಪಾಸ್ ಆಗಿದೆ, 31.51 ಇರೋರು ಪಾಸ್ ಆಗಿದ್ದಾರೆ. ನಿಮ್ಮ ಕಡಿಮೆ 39.5 ಬಂದಿರೋರು ಪಾಸ್ ಆಗಿದ್ದಾರೆ. ರೇಂಜಲ್ಲಿ ಯಾವತ್ತು ಮತ್ತು 29ವರೆ ಬಂದಿರೋರು ಸುಧಾ ಪಾಸ್ ಆಗಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಯಾವ ಥರ ಟ್ರ್ಯಾಕಿಂಗಲ್ಲಿ ಯಾವ ಥರ ಸ್ಕೋರ್ ಬರ್ತದೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಸದ್ಯಕ್ಕೆ ಇದು 25ನೇ ತಾರೀಕಂತ ಬಿಡುಗಡೆ ಮಾಡಿರಲಿಲ್ಲ ಅವರು, ಇವತ್ತು ಬಿಡುಗಡೆ ಮಾಡಿದ್ದಾರೆ. ಹಾಗಾಗಿ ಸ್ಕೋರ್ನ ನಿಮಗೆ ತಿಳಿಸ್ತಾ ಇದ್ದೀನಿ. 37ವರೆ ಬಂದಿರೋನು ಪಾಸ್ ಮಾಡಿದ್ದಾರೆ, ನೀವೇ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಮತ್ತು ಯಾವ ಥರ ಸ್ಕೋರು 47, 45 ಈ ರೇಂಜಲ್ಲಿರೋರು ಸುಧಾ ಪಾಸ್ ಆಗಿದೆ. ಕೆಲವೊಬ್ಬರು ಹೇಳ್ತಿರೋ ಸರ್ ನಮ್ಮದು ಕಡಿಮೆ ಬಂದರೂ ಪಾಸ್ ಆಗೋದಿಲ್ಲ ಅಂತ. ಕೆಲವೊಬ್ರದ್ದು ನೋಡಿ ಯಾವ ರೇಂಜಲ್ಲಿ ಬಂದಿದ್ರು ಪಾಸ್ ಮಾಡಿದ್ದಾರೆ ಮತ್ತು ಏನು ಕೆಟಗರಿ ಮೇಲೆ ಅವ್ರದ್ದು ನಿಂತ್ಕೊತದೆ, ಅದ್ರ ಮೇಲೆ ಇದಾಯ್ತದೆ. 37ವರೆ ಮತ್ತು 37 ಈ ರೇಂಜಲ್ಲಿ ಬಂದಿರೋರು ಸುಧಾ ಪಾಸ್ ಆಗಿದ್ದಾರೆ. ನೀವೇ ಕಣ್ಣಾರ ನೋಡ್ತಾ ಇದ್ದೀರಿ. ಸೀರಿಯಲ್ ನಂಬರು ಮತ್ತು ಅವರ ಅಂಕಪಟ್ಟಿ ಮತ್ತು ಪಾಸ್ ಆಗಿದ್ದಾರೆ ಇಲ್ವೋ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸಿದ್ದಾರೆ ಅವರೇ. ಮತ್ತು ನಾನು ಸ್ಕ್ರೀನ್ ಮೇಲೆ ನಿಮಗೆ ಯಾವ ಸೀರಿಯಲ್ ನಂಬರು ಏನು ಅದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ. ಜೊತೆಗೆ ಏನು ಕಡಿಮೆ ಅಂಕ ಪಡೆದಿರೋ ಸುಧಾ 38ವರೆ ಬಂದಿರೋದು ಸುಧಾ ಪಾಸ್ ಆಗಿದೆ. ಹಾಗಾಗಿ ನಿಮಗೆ ಹೇಳ್ತಾ ಇರೋದು ಯಾವುದೇ ಭಯ ಪಡೋಕೆ ಹೋಗ್ಬೇಡಿ. ಟ್ರ್ಯಾಕಿಂಗ್ ಹೊಡಿಬೇಕಾದ್ರೆ ಸಂಪೂರ್ಣವಾಗಿ ನೀವು ಏನು ಹುಬ್ಬಳ್ಳಿ ಟ್ರ್ಯಾಕಿಂಗಲ್ಲಿ ಸಂಪೂರ್ಣವಾಗಿ ನೀವು ಇದು ಮಾಡ್ಬೋದು. ಅಹಮದಾಬಾದಲ್ಲಿ ಕೆಲವೊಬ್ಬರು ಡ್ರೈವರ್ಗೆ ಟ್ರ್ಯಾಕಿಂಗ್ ಹೋದಾಗಂದ್ರು ಸರ್ ಹುಬ್ಬಳ್ಳಿಲಿ ಟ್ರ್ಯಾಕಿಂಗ್ ಒಂದು ಸ್ವಲ್ಪ ಟೈಟಿಂಗ್ ಅದೆ ಹ್ಯಾಂಡ್ಲು, ಮತ್ತು ಅಹಮದಾಬಾದಲ್ಲಿ ಒಂದು ಸ್ವಲ್ಪ ಲೂಸ್ ಅದೆ ಅಂತ ಹೇಳಿದ್ರು. ಅದು ನಿಜನ ಸುಳ್ಳು ಹೋಗಿರೋರು ಮಾತ್ರ ಗೊತ್ತು. ನಾನಂತೂ ಸುಧಾ ಅಲ್ಲಿ ಹೋಗಿಲ್ಲ, ಹಾಗಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ. 38 ನೋಡಿ ಯಾವ ರೇಂಜಲ್ಲಿ ಸ್ಕೋರ್ ಬಂದಿದೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಏನು ಸಾಯಂಕಾಲ ಇವತ್ತಿನ ಅಪ್ಡೇಟ್ ಏನಿರ್ತದೆ ಅದನ್ನು ನಾಳೆಗಡೆ ಬಿಡುಗಡೆ ಮಾಡ್ಬೋದು, ಆದರೆ ಇವತ್ತೇ ಸುಧಾ ಬಿಡುಗಡೆ ಮಾಡಲ್ಲ. ಹಾಗಾಗಿ ಹಿಂದಿನ ದಿನಗಳಲ್ಲಿ ಏನು ನಡೆದಿತ್ತು ಅದನ್ನು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಜೊತೆಗೆ ಯಾವ ರೇಂಜಲ್ಲಿ ಸ್ಕೋರ್ ಬಂದಿದೆ ಅನ್ನೋದಕ್ಕೆ ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ದಿನದಲ್ಲಿ ಜಾಸ್ತಿ ಫೈಲ್ಡ್ ಆಗಿರೋರು ಕಡಿಮೆನೇ ನನ್ನ ಪ್ರಕಾರ. ಯಾಕೆ ಅಂತೇಳಿದ್ರೆ ಚೆಕ್ ಮಾಡ್ಕೊಳ್ಳಿ, ಕನಿಷ್ಠ ಅಂತೇಳಿದ್ರೆ ಫಸ್ಟ್ ಪೇಜಲ್ಲೇ ನಾನು ನೋಡ್ತಾ ಇದ್ದೀನಿ ಸುಮಾರು ಒಂದು 7 ಜನ ಫೈಲ್ ಆಗಿರಬೇಕು, ಮಿಕ್ಕವರೆಲ್ಲ ಪಾಸ್ ಆಗಿದ್ದಾರೆ. ಹಾಗಾಗಿ ಕೆಲವು ಫೈಲ್ದು ಕಡಿಮೆನೇ ಇದುವರೆಗೂ ನಾನು ಹೇಳ್ತಾ ಇರೋದು. ಯಾಕೆ ಅಂತೇಳಿದ್ರೆ ಕಡಿಮೆ ಬಂದಿರೋರು ಸುಧಾ ಒಳ್ಳೆ 30.5 ಬಂದಿರೋನು ಪಾಸ್ ಆಗಿದೆ ನೋಡಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೋಗೋರು ಒಳ್ಳೆ ಸ್ಕೋರ್ ಮಾಡಿ ನೀವು ಜಾಬನ್ನು ಪಡಿಬೋದು. ಏನು ಹುಬ್ಬಳ್ಳಿ ಡ್ರೈವಿಂಗ್ ಟ್ರ್ಯಾಕಿಂಗ್ ಏನದೆ ಅದು ಸಂಪೂರ್ಣವಾಗಿ. ಮತ್ತು ಏನು ಹಾಸನ ಟ್ರ್ಯಾಕಿಂಗಲ್ಲಿ ಏನು ಹೊಸ ಲಿಸ್ಟನ್ನು ಬಿಟ್ಟಿದ್ದಾರೆ 3/3/2025 ಮತ್ತು 29/3/2025ವರೆಗೂ ಲೀಸ್ಟನ್ನು ಬಿಡುಗಡೆ ಮಾಡಿದರೆ ತಪ್ಪದೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ವಾಟ್ಸಪ್ ಗ್ರೂಪಲ್ಲಿ ನಾನು ಹಾಕ್ತೀನಿ, ಅದನ್ನು ನೀವು ಸಂಪೂರ್ಣವಾಗಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಗೊತ್ತಾಯ್ತದೆ. ಹಾಗಾಗಿ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಧನ್ಯವಾದ. ಜೊತೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಧನ್ಯವಾದ.